ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವರದಾಸ್ ಲೈಫ್ ಸ್ಟೈಲ್. ಇವತ್ತು ನನ್ನ ಲೈಫ್ ಸ್ಟೈಲಲ್ಲಿ ನಿಮ್ಮನ್ನು ಒಂದು ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಥಿಯೇಟ್ರಲ್ಲಿ ದೊಡ್ಡವ್ರಿಗೆ ಬಂದ್ಬಿಟ್ಟು 75 ರೂಪಾಯಿ ಟಿಕೆಟು, ಚಿಕ್ಕ ಮಕ್ಕಳಿಗೆ 45 ರೂಪಾಯಿ ಟಿಕೆಟು. ಈ ಥಿಯೇಟ್ರ್ ಎಲ್ಲಿದೆ, ಯಾವ ಜಾಗದಲ್ಲಿದೆ ಅನ್ನೋದನ್ನ ನಿಮಗೆ ನನ್ನ ಲೈಫ್ ಸ್ಟೈಲಲ್ಲಿ ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಪೂರ್ತಿಯಾಗಿ ವಿಡಿಯೋನ ವಾಚ್ ಮಾಡಿ. ಇಷ್ಟು ಕಮ್ಮಿ ದುಡ್ಡಲ್ಲಿ ಇಡೀ ಕರ್ನಾಟಕದಲ್ಲೇ ಯಾವ ಥಿಯೇಟ್ರು ಇಲ್ಲ ಅಂತ ಅಂದ್ಕೊತೀನಿ. ಆದರೆ ಬೆಂಗಳೂರು ಸಿಟಿ ಅಂತ ಸೆಂಟರಲ್ಲಿ ಇಷ್ಟು ಕಡಿಮೆಗೆ ನಿಮಗೆ ಒಂದು ಪಿಕ್ಚರ್ನ ತೋರಿಸ್ತಾ ಇದ್ದಾರೆ ಅಂತಂದರೆ ಅದು ಮಕ್ಕಳಿಗೆ ಯೂಸ್ ಆಗೋಂಥದ್ದು ಮತ್ತು ಜ್ಞಾನ ಮತ್ತು ದೊಡ್ಡವ್ರಿಗೂ ತುಂಬ ಯೂಸ್ ಆಗುತ್ತೆ. ಒಂದು ಎಂಟರ್ಟೈನ್ಮೆಂಟ್ ಕೂಡ ಆಗುತ್ತೆ, ವಿತ್ 3D ಕೂಡ ಇರುತ್ತೆ ಪಿಕ್ಚರಲ್ಲಿ. ನೀವು ಅದನ್ನು ಬಂದು ವಾಚ್ ಮಾಡ್ಬೋದು. ಇದು ಬಂದ್ಬಿಟ್ಟು ನೆಹರು ಪ್ಲಾನೆಟೋರಿಯಮ್ಗೆ ನಾವಿವಾಗ ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ವಿಧಾನಸೌಧ ಇದೆಯಲ್ಲ, ವಿಧಾನಸೌಧ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡು ನಾವಿವಾಗ ನೆಹರು ಪ್ಲಾನೆಟೋರಿಯಮ್ಗೆ ಅಲ್ಲಿಂದ ಒಂದು ಆಟೋದಲ್ಲಿ ಹೋಗ್ಬೇಕಾಗತ್ತೆ. ಜಸ್ಟು ಒಂದು 2 ಕಿಲೋಮೀಟರ್ಸ್ ಇರ್ಬೋದು. ವಾಕಿಂಗ್ ಡಿಸ್ಟೆನ್ಸಲ್ಲೂ ಕೂಡ ಹೋಗ್ಬೋದು, ಅಷ್ಟು ಹತ್ರನೇ ಇದೆ. ಒಂದು ಫ್ಯಾಮಿಲಿ ಒಂದು ಸಂಡೇ ಅಂದರೆ 4 ಜನ, 2 ಮಕ್ಕಳು, ಗಂಡ ಹೆಂಡ್ತಿ 4 ಜನ ಹೊರಟ್ರೆ ಜಸ್ಟ್ 500 ಅಷ್ಟೇ ಖರ್ಚಾಗೋಂಥ ಜಾಗ ಇದು. ಕಮ್ಮಿ ದುಡ್ಡಲ್ಲಿ ನಿಮ್ಮ ಮಕ್ಕಳಿಗೆ ಒಳ್ಳೆ ಜಾಗ ತೋರಿಸೋವಂಥ ಪ್ಲೇಸ್ ಆಗಿದೆ. ಮತ್ತು ಫ್ಯಾಮಿಲಿಗೆ ಬಜೆಟ್ ಫ್ರೆಂಡ್ಲಿ ಕೂಡ ಆಗಿದೆ ಇದು. ನಾವಿವಾಗ ಇರೋದು ನೆಹರು ಪ್ಲಾನೆಟೋರಿಯಂನ ವಿಜ್ಞಾನ ವನ ಅಂತ ಒಂದು ಪಾರ್ಕ್ ಇದೆ. ಆ ಥಿಯೇಟ್ರ್ ಎದುರುಗಡೆ ಒಂದು ಪಾರ್ಕ್ ಇದೆ. ಆ ಪಾರ್ಕಲ್ಲಿ ಇದೆ. ಇಲ್ಲಿ 100ಕ್ಕೂ ಹೆಚ್ಚು ಜ್ಞಾನಕ್ಕೆ ಸಂಬಂಧಪಟ್ಟಂಥ ಮಕ್ಕಳಿಗೆ ಯೂಸ್ ಆಗುವಂಥ ಒಂದು ಜಾಗ ಆಗಿದೆ. ಪ್ರತಿಯೊಂದು ಜ್ಞಾನನ ಇಲ್ಲಿ ಸಂಪಾದನೆ ಮಾಡ್ಕೊಬೋದಾಗಿದೆ ಮಕ್ಕಳುಗಳು. ನೀವು ವಾಚ್ ಮಾಡ್ಬೋದು. ಸ್ಟಾಪ್ ಮಾಡೋ. ಆ ಪ್ಲಾನೆಟೋರಿಯಂ ಅದು. ಈಗ ನಾವು ಥಿಯೇಟ್ರ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಜವಾಹರ್ಲಾಲ್ ನೆಹರು ತಾರಾಲಯ ಇದು ಸ್ಟಾರ್ಟಿಂಗ್ ಎಂಟ್ರಿ ಒಳಗಡೆ. ಇದ್ರ ಒಳಗಡೆ ತುಂಬ ಫೋಟೋಶೂಟ್ ಕೂಡ ಮಾಡ್ಕೋಬೋದು ನಾವು, ಅಷ್ಟು ತುಂಬ ಚೆನ್ನಾಗಿದೆ. ಈಗ ನಾವು ಥಿಯೇಟ್ರ್ ಒಳಗಡೆ ಹೋಗ್ತಾ ಇದ್ದೀವಿ. ಟೋಟಲ್ 100 ಇದೆಯಾ, ಕೂಡ ತೊಗೊಂಡಿದ್ದೀವಿ. 4 ಮೆಂಬರ್ಸ್. ಥಿಯೇಟ್ರು ತುಂಬ ಚೆನ್ನಾಗಿದೆ. ಒಳಗಡೆ ಹೋಗ್ತಾ ಆ್ಯಕ್ಚುಲಿ ಒಳಗಡೆ ವಿಡಿಯೋ ಮಾಡೋವಂಥ ಸೀನ್ ಇಲ್ಲ. ಇಲ್ಲಿ ರಾಕೆಟ್ದು ಲಾಂಚಿಂಗು ಮತ್ತು ಭೂಮಿ ಮತ್ತು ವಿಜ್ಞಾನ, ಭೂಗೋಳ ಪ್ರತಿಯೊಂದರದ ಬಗ್ಗೆ ಇಲ್ಲಿ ಒಳ್ಳೊಳ್ಳೆ ಮಾಹಿತಿ ಕೂಡ ಇದೆ. ಥಿಯೇಟ್ರ್ ಒಳಗಡೆ ಸ್ಟಾರ್ಟಿಂಗ್ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ನೋಡಿ. ಲಾಂಚಿಂಗ್ ಪ್ಯಾಡ್ ಮತ್ತು ಉಡಾವಣೆ, ರಾಕೆಟ್ ಉಡಾವಣೆ. ನಾವು ಹೋಗಿ ಥಿಯೇಟ್ರಲ್ಲಿ ರಾಕೆಟ್ ಲಾಂಚಿಂಗ್ದು ಆಲ್ರೆಡಿ ಶೋ ಸ್ಟಾರ್ಟ್ ಆಗಿ ಯಾವ ಥರ ಸೃಷ್ಟಿ ಆಯಿತು. ಫಸ್ಟು ರಾಕೆಟ್ ಯಾರು ಲಾಂಚ್ ಮಾಡಿದ್ದು, ಯಾರು ಯಾವ ಥರ ತಯಾರು ಮಾಡಿದ್ರು, ಏನೇನೆಲ್ಲ ಟ್ರೈ ಮಾಡಿದ್ರು, ಅದ್ರ ಬಗ್ಗೆ ಪೂರ್ತಿಯಾಗಿ ಸಂಕ್ಷಿಪ್ತವಾಗಿ ಒಂದು ಮಾಹಿತಿನ ಕೊಟ್ಟರು. ಥಿಯೇಟ್ರ್ ನೋಡಿ ಯಾವ ಥರ ಇದೆ, ಪೂರ್ತಿಯಾಗಿ ರೌಂಡ್ ಇದೆ. ಥಿಯೇಟ್ರ್ ಬಂದ್ಬಿಟ್ಟು ಸ್ಕ್ರೀನ್ ಬಂದ್ಬಿಟ್ಟು ಟಾಪಲ್ಲಿರುತ್ತೆ, ಗೋಳಾಕಾರದಲ್ಲಿ ಬಾಲ್ ಥರ, ಬಾಲ್ನ ಒಳಗಡೆ ಇರುತ್ತೋ ಆ ಥರ ಥಿಯೇಟ್ರ್ ಸ್ಕ್ರೀನ್ ಬಂದ್ಬಿಟ್ಟು ಟಾಪ್ ಫ್ರಂಟಲ್ಲಿರಲ್ಲ, ಟಾಪಲ್ಲಿ ವಾಚ್ ಮಾಡಿ. ಟಾಪ್ ಪೂರ್ತಿಯಾಗಿ ನಾವು ಏನು ನೋಡ್ತಾ ಇದ್ವಿ, ಪೂರ್ತಿ ಆಕಾಶ ನೋಡ್ತಾ ಇರೋದನ್ನು ಫೀಲ್ ಮಾಡುತ್ತೆ. ಮತ್ತು ಆಲ್ಮೋಸ್ಟ್ ಪಿಕ್ಚರ್ ಪೂರ್ತಿ 3D ಅಂತ
ಪಿಕ್ಚರ್ ಅದನ್ನು ನಾವು ವಾಚ್ ಮಾಡ್ತಾ ಇದ್ದರೆ ಆಕಾಶ ನೋಡ್ತಾ ಇದ್ವಿ ಅನ್ನೋಷ್ಟು ಫೀಲು 100% ಫೀಲ್ ಕೊಡುತ್ತೆ ಥಿಯೇಟ್ರಲ್ಲಿ. ಆದರೆ ಪಿಕ್ಚರ್ನ ನಾವು ಯಾವುದೇ ಕಾರಣಕ್ಕೂ ವಿಡಿಯೋ ಶೂಟ್ ಮಾಡೋ ಆಗಿಲ್ಲ ಅನ್ನೋದು ಅಲ್ಲಿನ. ಎಲ್ಲರಿಗೂ ನಮಸ್ಕಾರ. ಜವಾಹರ್ಲಾಲ್ ನೆಹರು ತಾರಳಕ್ಕೆ ಸ್ವಾಗತ. ಕೆಳಗಿನ ಕ್ಷಣಗಳಲ್ಲಿ ಪ್ರದರ್ಶನ ಆರಂಭವಾಗಲಿದೆ. ನಿಮಗೆ ಮೊಬೈಲ್ ಅಥವಾ ಇನ್ನಿತರ ಯಾವುದೇ ಬೆಳಕು ಬರುವ ವಸ್ತು ಇದ್ದರೆ ದಯವಿಟ್ಟು ಸ್ವಿಚ್ ಆಫ್ ಮಾಡಿ. ಪ್ರದರ್ಶನದ ಮೇಲೆ ಯಾವುದೇ ರೀತಿಯ ವಿಡಿಯೋ ಚಿತ್ರೀಕರಣ ಅಥವಾ ಫೋಟೋ ತೆಗೆಯುವುದನ್ನು ನಿಷೇಧಿಸಲಾಗಿದೆ. ಮಕ್ಕಳು ದಯವಿಟ್ಟು ಗಲಾಟೆ ಮಾಡಬೇಡಿ. ಇದು ಸಾರ್ವಜನಿಕ ಪ್ರದರ್ಶನ, ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ. ಧನ್ಯವಾದಗಳು. ಪಿಕ್ಚರ್ ಮುಗೀತು. ಈಗ ಥಿಯೇಟ್ರಿಂದ ಹೊರಗಡೆ ಬಂದ್ವಿ. ಇಲ್ಲಿ ಒಳಗಡೆ ರಾಕೆಟ್ನ ಪೂರ್ತಿ ಮಾಹಿತಿ ಕೊಟ್ಟರು. ನೀವು ಒಂದು ಸಲ ಇಲ್ಲಿಗೆ ಭೇಟಿ ಕೊಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನನ್ನು ಒತ್ತೋದನ್ನು ಮತ್ತೆ ಮರಿಬೇಡಿ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ನ ಕೊಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.